ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ನಾನು ನಿಮ್ಮ ಜ್ಯೋತಿ ಸಿಡಿಯೇ. ಗಾಯ್ಸ್, ಇವತ್ತು ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ಮಾಡ್ತಾ ಉಂಟು. ಇವತ್ತು ಮೈಸೂರು ನಾಟಿ ಸ್ಟೈಲ್ ಪೇಸ್ಟ್ ಅಂತ ಹೇಳಿ ಆ ಪೇಸ್ಟ್ನ ಯೂಸ್ ಮಾಡಿ ಬಿರಿಯಾನಿ ಮಾಡ್ತಾ ಉಂಟು. ನೋಡಿ ಗೈಸ್, ಇವಾಗ ಬ್ಯಾಚುಲರ್ಸ್ಗಳು ಟೈಮ್ ಇಲ್ಲ ಅನ್ನೋಂಥವ್ರು ಅರ್ಜೆಂಟಲ್ಲಿ ಕ್ವಿಕ್ಕಾಗಿ ಬಿರಿಯಾನಿ ಆಗಬೇಕಿರುತ್ತೆ. ಸೊ ಅಂಥವರು ವಿತ್ ಇಂಗ್ರೀಡಿಯೆಂಟ್ಸು ವಿತೌಟ್ ಇಂಗ್ರೀಡಿಯೆಂಟ್ಸ್ ಮಾಡ್ಕೊಂಡು ಹೋಗ್ಬೋದು. ನಾನು ಇವತ್ತು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡ್ತಾ ಉಂಟು. ನಂಗೆ ಟೈಮ್ ಉಂಟು, ಬಟ್ ನಿಮಗೆ ತೋರಿಸ್ಲಿಕ್ಕಂತ ಮಾಡ್ತಾ ಉಂಟು. ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಯಾವ್ಯಾವ ಥರ ಎಲ್ಲ ಬಿರಿಯಾನಿನ ಯಾವ ಥರ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋ ಬನ್ನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಉಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಗಾಯ್ಸ್, ಇದೇ ಪೇಸ್ಟು ಹೇಗೆ ಮಾಡಬೇಕಂತ ಹಿಂದೆ ಬರೆದಿರ್ತಾರೆ. ನಾನು ನಿಮಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನು. ಓಕೆ ಗಾಯ್ಸ್, ನೋಡಿ ಚಿಕನ್ ಈ ಥರ ನೋಡಿ ಚಿಕ್ಕದು ಈ ಥರ ಏನೋ ಮಣ್ಣು ಥರ ಇರುತ್ತೆ. ಇದನ್ನು ತೆಕ್ಕೋಬೇಕು. ಸೊ ಒಂದೊಂದೇ ಚಿಕನ್ನ ತೊಗೊಂಡು ಈ ಥರ ವಾಶ್ ಮಾಡ್ಕೊಳ್ಳಿ. ಇದನ್ನು ನೋಡ್ಕೊಂಡು ತೆಗೀರಿ. 4 to 5 ಟೈಮ್ಸ್ ವಾಶ್ ಮಾಡ್ಕೊಂಡ್ಮೇಲೆ ಈಗ 1 ಸ್ಪೂನ್ ಅರಿಶಿನ ಪೌಡರ್ನ ಪೂರ್ತಿ ಚಿಕನ್ ಈ ಥರ ಹಾಕ್ಕೊಳ್ಳಿ. ಗ್ಯಾಸ್ ನೋಡಿ, ಚಿಕನ್ ಮೇಲೆ 4-5 ಸರಿ ವಾಶ್ ಮಾಡಾದ್ಮೇಲೆ ಅರಿಶಿನ ಪೌಡರ್ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ಅರಿಶಿನ ಪುಡಿ ಹಾಕ್ಬಿಟ್ಟು ಇಡೋದ್ರಿಂದ ಚಿಕನ್ನು ಹೊಲ್ ಸ್ಮೆಲ್ಲೆಲ್ಲ ಇರುತ್ತಲ್ಲ, ಬ್ಯಾಡ್ ಸ್ಮೆಲ್ಲೆಲ್ಲ ಹೋಗುತ್ತೆ. ಸೊ ಇದಾದಮೇಲೆ ಇದನ್ನು ಇನ್ನೊಂದು ಸರಿ ವಾಶ್ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕು. ಸೊ ಒಂದು ಅರ್ಧ ಗಂಟೆ ನೆನೆಲಿ ಇದೆ ಈ ಥರ. ಗಾಯ್ಸ್ ನೋಡಿ, ನಾನು ಈ ಸೈಜ್ ಒಂದು ಈರುಳ್ಳಿ ತೊಗೊಂಡುಂಟು. ಸೊ ಇದನ್ನ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಮೀಡಿಯಮ್ ಸೈಜು 2 ಟೊಮೆಟೊ. ಇವಾಗ ನಾನು ಬಿರಿಯಾನಿಗೆ ಇದು ಒಂದು 5 ಮೆಣಸಿನ್ಕಾಯಿ ಚಿಟ್ಕೊಂಡು ಖಾರ ನೋಡಿ ಹಾಕ್ಕೊಳ್ಳಿ. ಇದು ಸಾಂಬಾರ್ ಸೊಪ್ಪು, ಪುದೀನ, ಈರುಳ್ಳಿ, ಟೊಮೆಟೊ ಇಷ್ಟು ಕಟ್ ಮಾಡಿ ಇಟ್ಕೊಂಡುಂಟು. ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಗಾಯ್ಸ್ ನೋಡಿ, ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡುಂಟು ನಾನು. ನೆಕ್ಸ್ಟ್ ಅದಕ್ಕೆ ಒಂದೆರಡು ಪಲಾವ್ ಎಲೆ ಹಾಕ್ಕೊಳ್ಳಿ. ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಆನಿಯನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಟೊಮೆಟೊ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಟೊಮೆಟೊ ಫುಲ್ ಸ್ಮ್ಯಾಶ್ ಆಗಿ ಅದು ಕಂಪ್ಲೀಟಾಗಿ ರೆಡ್ ಥರ ಬಿಡಬೇಕು. ಆ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಅವರು ಪೇಸ್ಟಲ್ಲಿ ಹಾಕಿರ್ತಾರೆ, ಸೊ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ನೆಕ್ಸ್ಟು ವಾಶ್ ಮಾಡಿ ಇಟ್ಕೊಂಡು ಚಿಕನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಚಿಕನ್ ಬೇಯಲಿಕ್ಕೋಸ್ಕರ ಅಷ್ಟೇ. ಆ ಪೇಸ್ಟಲ್ಲಿ ಉಪ್ಪಿರುತ್ತೆ, ಸೊ ಮತ್ತೆ ಜಾಸ್ತಿ ಉಪ್ಪು ಆ್ಯಡ್ ಮಾಡ್ಕೊಬೇಡಿ. ಇವಾಗ ನೋಡಿ ಪೇಸ್ಟ್ನ ಹಾಕೋಣ. ನೋಡಿ ನೆಕ್ಸ್ಟು ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅದನ್ನು ಕುದಿಲಿಕ್ಕೆ ಬೇಡ, ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ. ಸೊ ಚೆನ್ನಾಗಿ ಕುದ್ದಾದಮೇಲೆ ಅದು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನೀವು ಎಷ್ಟು ಅಕ್ಕಿ ಹಾಕ್ಕೊಂತೀರೋ ಅದ್ರ ಡಬ್ಬಲ್. 1 ಗ್ಲಾಸ್ ಅಕ್ಕಿ ಹಾಕಿದ್ರೆ 2 ಗ್ಲಾಸ್ ನೀರು, ಆ ಥರ ನೋಡಿ ನೀರನ್ನ ಹಾಕ್ಕೊಳ್ಳಿ. ನೋಡಿ ನೆಕ್ಸ್ಟ್ ನೀರು ಕುದ್ಮೇಲೆ ಅಕ್ಕಿ ಹಾಕ್ಕೊಳ್ಳಿ. ಸೊ ಎಲ್ಲ ಹಾಕಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಆಗಲಿಕ್ಕೆ ಇಡೋಣ. ನೋಡಿ ಫ್ರೆಂಡ್ಸ್, ಆಫ್ಟರ್ 2 ವಿಷಲ್ ಬಿರಿಯಾನಿ ರೆಡಿ ಆಯಿತು. ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ಟ್ರೈ ಮಾಡಿ ಎಲ್ಲರೂ ನೀವು ಮನೇಲಿ ಒಂದ್ಸರಿ. ನೋಡಿ ಎಷ್ಟು ಉದ್ರಾಗಿ ಬಂದುಂಟು ಅನ್ನ. ತುಂಬ ಚೆನ್ನಾಗಿತ್ತು ಟೇಸ್ಟು. ನೀವು ಟ್ರೈ ಮಾಡಿ. ಇದಾದಮೇಲೆ ನೆಕ್ಸ್ಟು ಚಾಪ್ಸ್ ಹೇಗೆ ಮಾಡೋದಂತ ನೋಡೋಣ. ಮತ್ತು ಇದನ್ನು ಇನ್ನೂ ಒಂದು ರೀತಿಯಲ್ಲಿ ಮಾಡ್ಬೋದು. ನಾನು ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊತಾ ಹೋಗಿ. ಓಕೆ ಫ್ರೆಂಡ್ಸ್, ನೋಡಿ ಇದೇ ಪೇಸ್ಟು. ಇದರಲ್ಲಿ ಜಸ್ಟ್ ನೀವು ಆಯಿಲ್ ಹಾಕಿ, ಜಸ್ಟ್ ನೀರು ಹಾಕಿ, ಅಕ್ಕಿ ಹಾಕಿ, ಚಿಕನ್ ಹಾಕಿ, ಬಾಯ್ಲ್ಡ್ ಚಿಕನ್ ಹಾಕಿ ಅಂತ ಮೆನ್ಷನ್ ಮಾಡಿರ್ತಾರೆ. ನೀವು ಆ ಥರನೂ ಮಾಡ್ಕೋಬೋದು, ಈ ಥರನೂ ಮಾಡ್ಕೋಬೋದು. ಸೊ ಇದೇ ಪೇಸ್ಟು ನೋಡ್ಕೊಳ್ಳಿ. ಇವಾಗ ನೆಕ್ಸ್ಟು ಚಾಪ್ಸ್ ಮಾಡೋಣ ಬನ್ನಿ. ನಾನು ಸ್ವಲ್ಪ ಕ್ವಿಕ್ಕಾಗಿ ಮಾಡಬೇಕಂತೇಳಿ ಕುಕ್ಕರ್ನಲ್ಲೇ ಇಟ್ಕೊಂಡೆ. ನೋಡಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಫಸ್ಟು ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಚಿಲ್ಲಿ ಹಾಕಿದ್ಮೇಲೆ ಸ್ವಲ್ಪ ಒಂದು ಮೀಡಿಯಮ್ ಸೈಜು ಈರುಳ್ಳಿ, 1 ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬಾಡಿಸ್ಕೊಳ್ಳಿ.
ನೆಕ್ಸ್ಟ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಅದು ನೀಟಾಗಿ ಎಲ್ಲ ಫ್ರೈ ಆದಮೇಲೆ ವಾಶ್ ಮಾಡಿ ಇಟ್ಕೊಂಡು ಚಿಕನ್ನ ಹಾಕ್ಕೊಳ್ಳಿ. ಚಿಕನ್ ಹಾಕಿದ್ಮೇಲೆ ಆ ಚಿಕನ್ ಬೇರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಅದು ಒಂದು ಅರ್ಧದಷ್ಟು ಬೆಂದ ಮೇಲೆ ಅದಕ್ಕೆ 1 ಸ್ಪೂನು ಸಾಂಬಾರು ಪೌಡರು ಮತ್ತು 1 ಸ್ಪೂನು ಖಾರದ ಪೌಡರ್ ಹಾಕ್ಕೊಳ್ಳಿ, ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಲಾಸ್ಟ್ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ. ಇದು 1 ಅಥವಾ 2 ವಿಸಿಲ್ ಹೊಡಿಸ್ಕೊಳ್ಳಿ. ಹೀಗೆ ಚಿಟಿಕೆ ಹೊಡೆಸಲು ಆಗೋಗುತ್ತೆ ನೋಡಿ. ನೋಡಿ ಫೈನಲ್ ಈ ಥರ ಬಂತು, ಸಕ್ಕತ್ತಾಗಿತ್ತು ಗೈಸ್. ಬಿರಿಯಾನಿ ಟೇಸ್ಟ್ ಚೆನ್ನಾಗಿತ್ತು, ಚಾಪ್ಸು ಚೆನ್ನಾಗಿತ್ತು. ನೀವು ಮನೆಯಲ್ಲೂ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸೋದು ಮಾತ್ರ ಬರಿಬೇಡಿ. ಸೊ ಗೈಸ್ ಇವತ್ತಿಗಿಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.